ಮತ್ತು ಅದು ನೈವೇದ್ಯ ಹಾಕೋದಿಲ್ಲ, ಬರೀ ಹೂವು ಮತ್ತು ಪತ್ರ ತುಳಸಿಯನ್ನು ಮಾತ್ರ ಬಳಸಲಾಗುತ್ತೆ. ಈ ಕಡೆ ಇರ್ತಕ್ಕಂಥ ಕೆಳಗಡೆ ಭಗಂಡೇಶ್ವರ ಸ್ವಾಮಿಯ ನೀನು ಒಂದೆರಡು ಕ್ಷಣಗಳಲ್ಲಿ ಕಾವೇರಿ ತೀರ್ಥೋದ್ಭವ ಆಯ್ತು. ಕಾವೇರಿ ತೀರ್ಥೋದ್ಭವ ಆಗಿದೆ. 1:44 ಸರಿಯಾಗಿ ಕಾವೇರಿ ತೀರ್ಥೋದ್ಭವ ಅಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಂತ ಕ್ಷಣದಲ್ಲಿ ಗೊತ್ತಾಗುತ್ತೆ ಕೆಳಗಡೆಯಿಂದ ನೀರು ಉಕ್ಕುವ ತೀರ್ಥೋದ್ಭವ ಸಮಯದಲ್ಲೇ ಕಾವೇರಿಯ ಶ್ಲೋಕವನ್ನು ಓದ್ಬಿಡ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ ತ್ವತ್ಸೇವಯಾ ದೇವಿ ತೋನು ಕುರ್ಯಾನ್ನಂ ತಂ ಹೃದಿ ಮೋಕ್ಷದಾನ ಕ್ಷಮಾಃ ಸಂತಿ ಸರಿಸತ್ತತ್ರ ತತ್ರ ಹಿ ಕಾವೇರಿ ಚೋಲ ಭೂಮಾತಾ ಭುಕ್ತಿ ಮುಕ್ತಿ ಕರೀ ಸರಿತ್ ಯಸ್ಯಾಂತಕೋಪಿ ಶಿರಸಾ ದಾಸ್ಯಂ ಧತ್ತೆ ತಪಸ್ತಪನ್ ಸಸ್ಯಾದ್ವೃಷಭ ಶೈಲೇಂದುರಸ್ಮಾಕಂ ಶ್ರೇಯಸೇ ಹರಿಃ ಹರಿನೂಪುರಜಾತೆ ಅಲಂ ಕುರು ಗಂಗೆ ಮನೋ ಮಮ ಪರಿಹೃತ್ಯ ಘನೀಭೂತ ದುರಿತ ಸ್ತೋಮಕರ್ದಮಂ ದುರಿತ ಸ್ತೋಮಕರ್ದಮಂ ಅಂತ ನನ್ನ ಎಲ್ಲ ದುರಿತ ಅಂದರೆ ಪಾಪರಾಶಿಗಳು ಇದೆಲ್ಲವನ್ನೂ ಕೂಡ ನಿರ್ಧೂಮ ಅಂದರೆ ಅದನ್ನು ನಾಶಪಡಿಸ್ತಕ್ಕಂತಹ ಶಕ್ತಿ ಈ ಕಾವೇರಿ ತೀರ್ಥದಿಂದ ನನಗೆ ಲಭಿಸಲಿ. ಹರಿಯ ಧ್ಯಾನದಿಂದ, ಹರಿಯ ಸ್ಮರಣೆಯಿಂದ ಪರಮ ಪಾವನಲಾಗಿರ್ತಕ್ಕಂತಹ ನೀನು ನನ್ನನ್ನೂ ಕೂಡ ನಿನ್ನಂತೆಯೇ ಪವಿತ್ರನನ್ನಾಗಿ ಮಾಡಿಸಬೇಕು ಅಂತಂತ ಈ ಶ್ಲೋಕದಲ್ಲಿ ಕಾವೇರಿಯ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಬಹಳ ಸುಂದರವಾಗಿ ಕಾವೇರಿಯ ತೀರ್ಥೋದ್ಭವ ಆಗಿದೆ. ಅಲ್ಲಿ ಭಕ್ತಗಣ ಅದನ್ನು ಅಷ್ಟೇ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದಾರೆ. ಕಾವೇರಿ ತೀರ್ಥವನ್ನು ಸಮಸ್ತರಿಗೂ ಎರಚಿ ಪುಣ್ಯ ಸಂಪಾದನೆ ನಮಗೂ ಆಗಲಿ ಅಂತ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈ ವರ್ಷದ ಕಾವೇರಿಯ ತೀರ್ಥೋದ್ಭವ 1:44 ಸಂಭವಿಸಿದೆ. ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಪುರೋಹಿತರು ಮತ್ತು ಸಂಪ್ರದಾಯ ಇರ್ತಕ್ಕಂಥವರು ಇವತ್ತು ಅರ್ಘ್ಯವನ್ನು ಬಿಡ್ತಾ ಇರ್ತಾರೆ. ಕಾವೇರಿಯ ಅರ್ಘ್ಯ ಮಂತ್ರಗಳನ್ನು ಕೂಡ ನಾನು ಆಗಲೇ ಕಳಿಸಿದ್ದೀನಿ, ನಿಮ್ಮ ಸ್ಕ್ರೀನಲ್ಲಿ ಅದು ಹೋಗ್ತಾ ಇದೆ. ಕಾವೇರಿಯ ಒಂದು ಅರ್ಘ್ಯ ಪ್ರದಾನದ ಮಂತ್ರ ಇದೆ. ನಮಸ್ತೆ ಕರಾಲ ವದನೆ, ನಮಸ್ತೆ ಕಲಿನಾಶಿನಿ, ನಮಸ್ತೆ ದೇವಿ ಕಾವೇರಿ ಗ್ರಹಾಣಾರ್ಘ್ಯಂ ನಮೋಸ್ತುತೇ ಅಂತ 3 ಬಾರಿ ಹೇಳಿಕೊಂಡು ನೀವು ಇರ್ತಕ್ಕಂಥ ಮನೆಯಲ್ಲೇ ತುಳಸಿ ಕಟ್ಟೆ ಮುಂದೆ, ತುಳಸಿ ಪಾಟ್ ಮುಂದೆ ಒಂದು ತಟ್ಟೆಯಲ್ಲಿ ಹೂವು ತುಳಸಿಯನ್ನು ಇಟ್ಟುಕೊಂಡು ಸ್ವಲ್ಪ ಕೈಯಲ್ಲಿ ಅಕ್ಕಿಯ ಅಕ್ಷತೆಯನ್ನು ಇಟ್ಟುಕೊಂಡು ಕಾವೇರಿ ನದಿಗೆ ಶ್ರೀರಂಗನಾಥ ಸ್ವಾಮಿಯನ್ನು ಸ್ಮರಣ ಮಾಡಿಕೊಂಡು 3 ಬಾರಿ ಅರ್ಘ್ಯವನ್ನು ಬಿಟ್ಟು ಅದನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಅದು ಸರ್ವತೀರ್ಥ ಅಂದರೆ ಎಲ್ಲ ತೀರ್ಥಗಳ ಪುಣ್ಯವನ್ನು ಈ ಕ್ಷಣದಲ್ಲಿ ನಾವು ಸಂಪಾದನೆ ಮಾಡ್ಬೋದು. ನೀವು ಮನೆಯಲ್ಲಿ ಇರಬೇಕಾದ್ರೇ ನಿಮ್ಮ ಕಾಂಪೌಂಡ್ ಒಳಗಡೆನೇ ಇಂಥ ಪುಣ್ಯ ಕೆಲಸವನ್ನು, ಇಂಥ ಪುಣ್ಯ ಕಾರ್ಯವನ್ನು ಆತ್ಮಶುದ್ಧಿಗಾಗಿ ಮಾಡಿಕೊಳ್ತಕ್ಕಂಥದ್ದು. ತಥೋ ಗಚ್ಚೇತ ಕಾವೇರೀಂ ಪುರತಾಮ ಅಪ್ಸರಾಂ ಗಣೈಃ ತತ್ರ ಸ್ನಾತ್ವಾ ನರೋ ರಾಜನ್ ಗೋಸಹಸ್ರಫಲಂ ಲಭೇತ್ ಅಂತ ಮಹಾಭಾರತದಲ್ಲಿ ಇಂತಹ ಕಾವೇರಿ ಸ್ನಾನವನ್ನು ಎಂತಹ ಪುಣ್ಯವನ್ನು ಹೇಳಿದ್ದಾರೆ ಅಂತ ನೋಡಿ. ತಥೋ ಗಚ್ಚೇತ ಕಾವೇರೀಂ, ಕಾವೇರಿಯ ಬಳಿಗೆ ಸಾರಿ ಅರ್ಘ್ಯವನ್ನು ಬಿಟ್ಟು ನಾರಾಯಣನನ್ನು ಸ್ಮರಣೆ ಮಾಡ್ತಾ ಅರ್ಘ್ಯವನ್ನು ಬಿಟ್ಟು ಅಪ್ಸರಾಗಣೈಹಿ ದೇವತೆಗಳು ಕೂಡ ಯಾವ ಸತ್ಕರ್ಮವನ್ನು ಮಾಡ್ತಾರೋ ಅಂತಹ ಕರ್ಮವನ್ನು ನರರೂ ಕೂಡ ರಾಜರೂ ಕೂಡ, ನರೋ ರಾಜನ್, ಎಲ್ಲ ಜನರು ಮತ್ತು ರಾಜರೂ ಕೂಡ ಅದೇ ಸತ್ಕರ್ಮವನ್ನು ಮಾಡಿದಾಗ ಗೋಸಹಸ್ರ ಫಲಂ ಲಭೇತು, 1,000 ಗೋವುಗಳನ್ನು ದಾನ ಮಾಡಿದರೆ ಎಂತಹ ಪುಣ್ಯ ಬರ್ತದೋ, ಎಂತಹ ಯಜ್ಞದ ಫಲ ಬರ್ತದೋ ಅಂತಹ ಫಲ ಈ ಕಾವೇರಿಯ ತೀರ್ಥೋದ್ಭವದ ಒಂದು ಸಂದರ್ಭದಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡಿ ಕಾವೇರಿಯ ಸ್ಮರಣೆಯನ್ನು ಮಾಡುವುದರಿಂದ ಬರ್ತದೆ ಅಂತ ಮಹಾಭಾರತವು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ರೈಟ್. ಕಾವೇರಿ ತೀರ್ಥೋದ್ಭವ ಆಗಿದೆ. 1:44 ಅದ್ಭುತವಾಗಿ ಸಂಭವಿಸಿದೆ. ಭಕ್ತರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ.
ದೈವಜ್ಞ ಹರೀಶ್ ಕಶ್ಯಪ್ ಅವ್ರು ನಮ್ಮ ಜೊತೆ ಇದ್ದಾರೆ. ಹರೀಶ್ ಕಶ್ಯಪ್ ಅವರೇ, ಕಾವೇರಿ ತೀರ್ಥೋದ್ಭವ ಆಗಿದೆ, ಈಗ ಏನು ಹೇಳಕ್ ಬಯಸ್ತೀರಿ? ಪುಣ್ಯಕರವಾಗಿರ್ತಕ್ಕಂಥದ್ದು ಅಂತ ಸಂಕ್ಷಿಪ್ತವಾಗಿ ಅದರ ಹಿನ್ನೆಲೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ. ಈ ತಿಂಗಳು ನಮ್ಮ ಶ್ರೀರಂಗ ಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿ ಇವತ್ತಿನ ಈ ತುಲಾಮಾಸದ ಪುಣ್ಯವು, ಕಾವೇರಿಯ ತೀರ್ಥೋದ್ಭವದ ಪುಣ್ಯವು ಶ್ರೀರಂಗನಾಥ ಸ್ವಾಮಿಯ ದರ್ಶನದಿಂದಲೂ ಕೂಡ ಪಡೀತಕ್ಕಂಥದ್ದು. ಮತ್ತು ಅದು ಮೋಕ್ಷದಾಯಕ ಕ್ಷೇತ್ರ. ಶ್ರೀರಂಗ ಪಟ್ಟಣ ಮತ್ತು ತಲಕಾವೇರಿ ಎರಡೂ ಕೂಡ ಅಲ್ಲಿ ಭಗಂಡೇಶ್ವರ ದೇವಸ್ಥಾನದಲ್ಲಿ ಈ ತಿಂಗಳು ಅಮಾವಾಸ್ಯೆ, ಚತುರ್ದಶಿ ಅಮಾವಾಸ್ಯೆಗಳ ಸಮಯದಲ್ಲಿ ನಿಮ್ಮ ಗತಿಸಿ ಹೋಗಿರ್ತಕ್ಕಂಥ ಪಿತೃಗಳಿಗೆ ಸಂಬಂಧದಲ್ಲಿ ಏನಾದರೂ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು, ತರ್ಪಣಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಶ್ರೀರಂಗಪಟ್ಟಣದಲ್ಲೂ ಮಾಡಿ ಮತ್ತು ಸಾಧ್ಯವಾದರೆ ತಲಕಾವೇರಿ ಭಗಂಡೇಶ್ವರನ ಸನ್ನಿಧಾನಕ್ಕೆ ಹೋಗಿ ಕೂಡ ಈ ತಿಂಗಳು ಮಾಡಿದರೆ ಈ ಹಿಂದಿನವರಿಗೆ ಬೇಕಾಗಿರ್ತಕ್ಕಂತಹ ಏನಾದರೂ ಒಂದು ಋಣಗಳಿದ್ದರೆ ನಮ್ಮ ಗತಿಸಿ ಹೋಗಿರ್ತಕ್ಕಂಥ ಪಿತೃವರ್ಗಕ್ಕೆ ಅವರಿಗೆಲ್ಲರಿಗೂ ಸದ್ಗತಿ ಆಗ್ತದೆ ಅಂತ ಕೂಡ ಪುರಾಣಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಏನೋ ಕಾವೇರಿ ತೀರ್ಥ ಉದ್ಭವ ಆಯ್ತಂತೆ, ಟಿವಿಯಲ್ಲಿ ತೋರಿಸ್ಬಿಟ್ರು ಇವತ್ತು ಅಂತ ಅಷ್ಟು ಇದು ಬರೀ ಸುದ್ದಿಯ ವಿಷಯ ಅಲ್ಲ, ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ದಿನ ಕಾವೇರಿ ಮತ್ತು ಶ್ರೀರಂಗನಾಥನ ದರ್ಶನ ಈ ತಿಂಗಳೆಲ್ಲ ಮಾಡಬಹುದು. ವಿಶೇಷವಾಗಿ ಮೋಕ್ಷದಾಯಕ ಕ್ಷೇತ್ರ ಶ್ರೀರಂಗಪಟ್ಟಣ ಮತ್ತು ನಮಗೆ ನಮ್ಮ ಸೌಭಾಗ್ಯ. ಯಾವುದು ನೈವೇದ್ಯ ಹಾಕೋದಿಲ್ಲ, ಬರೀ ಹೂವು ಮತ್ತು ಪತ್ರ ತುಳಸಿಯನ್ನು ಮಾತ್ರ ಬಳಸಲಾಗುತ್ತೆ. ಈ ಕಡೆ ಇರ್ತಕ್ಕಂಥ ಕೆಳಗಡೆ ಭಗಂಡೇಶ್ವರ ಸ್ವಾಮಿಯ ಒಂದೆರಡು ಕ್ಷಣಗಳಲ್ಲಿ ಕಾವೇರಿ ತೀರ್ಥೋದ್ಭವ ಆಯ್ತು. ಕಾವೇರಿ ತೀರ್ಥೋದ್ಭವ ಆಗಿದೆ. 1:44 ಸರಿಯಾಗಿ ಕಾವೇರಿ ತೀರ್ಥೋದ್ಭವ ಅಲ್ಲಿ ಅವ್ರು ಪೂಜೆ ಮಾಡ್ತಾ ಇದ್ದಂತ ಕ್ಷಣದಲ್ಲಿ ಗೊತ್ತಾಗತ್ತೆ ಕೆಳಗಡೆಯಿಂದ ನೀರು ಉಕ್ಕುವ ತೀರ್ಥೋದ್ಭವ ಸಮಯದಲ್ಲೇ ಕಾವೇರಿಯ ಶ್ಲೋಕವನ್ನು ಓದ್ಬಿಡ್ತೀನಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಕಾವೇರಿ ಕಮನೀಯಾಂಗಂ ರಂಗನಾಥಂ ಸದಾ ಹೃದಿ ಧತ್ಸೆ ತ್ವತ್ಸೇವಯಾ ದೇವಿ ತೋನುಕುರ್ಯಾನ್ನಂ ತಂ ಹೃದಿ ಮೋಕ್ಷದಾನ ಕ್ಷಮಾಃ ಸಂತಿ ಸರಿಸತ್ತತ್ರ ತತ್ರ ಹಿ ಕಾವೇರಿ ಚೋಲಭೂಮಾತಾ ಭುಕ್ತಿ ಮುಕ್ತಿ ಕರೀ ಸರಿತ್ ಯಸ್ಯಾಂತಕೋಪಿ ಶಿರಸಾ ದಾಸ್ಯಂ ಧತ್ತೆ ತಪಸ್ತಪನ್ ಸಸ್ಯಾದ್ವೃಷಭ ಶೈಲೇಂದುರಸ್ಮಾಕಂ ಶ್ರೇಯಸೇ ಹರಿಃ ಹರಿನೂಪುರಜಾತೆ ಅಲಂ ಕುರು ಗಂಗೆ ಮನೋ ಮಮ ಪರಿಹೃತ್ಯ ಘನೀಭೂತ ದುರಿತಸ್ತೋಮಕರ್ದಮಂ ದುರಿತಸ್ತೋಮಕರ್ದಮಂ ಅಂತ ನನ್ನ ಎಲ್ಲ ದುರಿತ ಅಂದರೆ ಪಾಪರಾಶಿಗಳು ಇದೆಲ್ಲವನ್ನೂ ಕೂಡ ನಿರ್ಧೂಮ ಅಂದರೆ ಅದನ್ನು ನಾಶಪಡಿಸ್ತಕ್ಕಂತಹ ಶಕ್ತಿ ಈ ಕಾವೇರಿ ತೀರ್ಥದಿಂದ ನನಗೆ ಲಭಿಸಲಿ. ಹರಿಯ ಧ್ಯಾನದಿಂದ, ಹರಿಯ ಸ್ಮರಣೆಯಿಂದ ಪರಮ ಪಾವನಲಾಗಿರ್ತಕ್ಕಂತಹ ನೀನು ನನ್ನನ್ನೂ ಕೂಡ ನಿನ್ನಂತೆಯೇ ಪವಿತ್ರನನ್ನಾಗಿ ಮಾಡಿಸಬೇಕು ಅಂತಂತ ಈ ಶ್ಲೋಕದಲ್ಲಿ ಕಾವೇರಿಯ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳು. ಬಹಳ ಸುಂದರವಾಗಿ ಕಾವೇರಿಯ ತೀರ್ಥೋದ್ಭವ ಆಗಿದೆ. ಅಲ್ಲಿ ಭಕ್ತಗಣ ಅದನ್ನು ಅಷ್ಟೇ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದಾರೆ. ಕಾವೇರಿ ತೀರ್ಥವನ್ನು ಸಮಸ್ತರಿಗೂ ಎರಚಿ ಪುಣ್ಯ ಸಂಪಾದನೆ ನಮಗೂ ಆಗಲಿ ಅಂತ ಎಲ್ಲರೂ ಕೂಡ ಸಂಭ್ರಮಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈ ವರ್ಷದ ಕಾವೇರಿಯ ತೀರ್ಥೋದ್ಭವ 1:44 ಸಂಭವಿಸಿದೆ. ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಪುರೋಹಿತರು ಮತ್ತು ಸಂಪ್ರದಾಯ ಇರ್ತಕ್ಕಂಥವರು ಇವತ್ತು ಅರ್ಘ್ಯವನ್ನು ಬಿಡ್ತಾ ಇರ್ತಾರೆ. ಕಾವೇರಿಯ ಅರ್ಘ್ಯ ಮಂತ್ರಗಳನ್ನು ಕೂಡ ನಾನು ಆಗಲೇ ಕಳಿಸಿದ್ದೀನಿ, ನಿಮ್ಮ ಸ್ಕ್ರೀನಲ್ಲಿ ಅದು ಹೋಗ್ತಾ ಇದೆ. ಕಾವೇರಿಯ ಒಂದು ಅರ್ಘ್ಯ ಪ್ರದಾನದ ಮಂತ್ರ ಇದೆ. ನಮಸ್ತೆ ಕರಾಲ ವದನೆ, ನಮಸ್ತೆ ಕಲಿನಾಶಿನಿ, ನಮಸ್ತೆ ದೇವಿ ಕಾವೇರಿ ಗ್ರಹಾಣಾರ್ಘ್ಯಂ ನಮೋಸ್ತುತೆ ಅಂತ 3 ಬಾರಿ ಹೇಳಿಕೊಂಡು ನೀವು ಇರ್ತಕ್ಕಂಥ ಮನೆಯಲ್ಲೇ ತುಳಸಿ ಕಟ್ಟೆ ಮುಂದೆ, ತುಳಸಿ ಪಾಟ್ ಮುಂದೆ ಒಂದು ತಟ್ಟೆಯಲ್ಲಿ ಹೂವು ತುಳಸಿಯನ್ನು ಇಟ್ಟುಕೊಂಡು ಸ್ವಲ್ಪ ಕೈಯಲ್ಲಿ ಅಕ್ಕಿಯ ಅಕ್ಷತೆಯನ್ನು ಇಟ್ಟುಕೊಂಡು ಕಾವೇರಿ ನದಿಗೆ ಶ್ರೀರಂಗನಾಥ ಸ್ವಾಮಿಯನ್ನು ಸ್ಮರಣ ಮಾಡಿಕೊಂಡು 3 ಬಾರಿ ಅರ್ಘ್ಯವನ್ನು ಬಿಟ್ಟು ಅದನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಳ್ಳಿ. ಅದು
ಸರ್ವತೀರ್ಥ ಅಂದರೆ ಎಲ್ಲ ತೀರ್ಥಗಳ ಪುಣ್ಯವನ್ನು ಈ ಕ್ಷಣದಲ್ಲಿ ನಾವು ಸಂಪಾದನೆ ಮಾಡ್ಬೋದು. ನೀವು ಮನೆಯಲ್ಲಿ ಇರಬೇಕಾದ್ರೇ ನಿಮ್ಮ ಕಾಂಪೌಂಡ್ ಒಳಗಡೆನೇ ಇಂಥ ಪುಣ್ಯ ಕೆಲಸವನ್ನು, ಇಂಥ ಪುಣ್ಯ ಕಾರ್ಯವನ್ನು ಆತ್ಮಶುದ್ಧಿಗಾಗಿ ಮಾಡಿಕೊಳ್ತಕ್ಕಂಥದ್ದು. ತಥೋ ಗಚ್ಚೇತ ಕಾವೇರೀಂ ವೃತಾಮ ಅಪ್ಸರಾಂ ಗಣೈಃ ತತ್ರ ಸ್ನಾತ್ವಾ ನರೋ ರಾಜನ್ ಗೋಸಹಸ್ರಫಲಂ ಲಭೇತ್ ಅಂತ ಮಹಾಭಾರತದಲ್ಲಿ ಇಂತಹ ಕಾವೇರಿ ಸ್ನಾನವನ್ನು ಎಂತಹ ಪುಣ್ಯವನ್ನು ಹೇಳಿದ್ದಾರೆ ಅಂತ ನೋಡಿ. ತಥೋ ಗಚ್ಚೇತ ಕಾವೇರೀಂ, ಕಾವೇರಿಯ ಬಳಿಗೆ ಸಾರಿ ಅರ್ಘ್ಯವನ್ನು ಬಿಟ್ಟು, ನಾರಾಯಣನನ್ನು ಸ್ಮರಣೆ ಮಾಡ್ತಾ ಅರ್ಘ್ಯವನ್ನು ಬಿಟ್ಟು, ಅಪ್ಸರಾಗಣೈಹಿ, ದೇವತೆಗಳು ಕೂಡ ಯಾವ ಸತ್ಕರ್ಮವನ್ನು ಮಾಡ್ತಾರೋ ಅಂತಹ ಕರ್ಮವನ್ನು ನರರೂ ಕೂಡ, ರಾಜರೂ ಕೂಡ, ನರೋ ರಾಜನ್, ಎಲ್ಲ ಜನರು ಮತ್ತು ರಾಜರೂ ಕೂಡ ಅದೇ ಸತ್ಕರ್ಮವನ್ನು ಮಾಡಿದಾಗ ಗೋಸಹಸ್ರ ಫಲಂ ಲಭೇತು, 1,000 ಗೋವುಗಳನ್ನು ದಾನ ಮಾಡಿದರೆ ಎಂತಹ ಪುಣ್ಯ ಬರ್ತದೋ, ಎಂತಹ ಯಜ್ಞದ ಫಲ ಬರ್ತದೋ ಅಂತಹ ಫಲ ಈ ಕಾವೇರಿಯ ತೀರ್ಥೋದ್ಭವದ ಒಂದು ಸಂದರ್ಭದಲ್ಲಿ ಆ ಅರ್ಘ್ಯ ಪ್ರದಾನವನ್ನು ಮಾಡಿ ಕಾವೇರಿಯ ಸ್ಮರಣೆಯನ್ನು ಮಾಡುವುದರಿಂದ ಬರ್ತದೆ ಅಂತ ಮಹಾಭಾರತವು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ರೈಟ್. ಕಾವೇರಿ ತೀರ್ಥೋದ್ಭವ ಆಗಿದೆ. 1:44 ಅದ್ಭುತವಾಗಿ ಸಂಭವಿಸಿದೆ. ಭಕ್ತರೆಲ್ಲರೂ ಕೂಡ ಸಂಭ್ರಮಿಸ್ತಾ ಇದ್ದಾರೆ. ದೈವಜ್ಞ ಹರೀಶ್ ಕಶ್ಯಪ್ ಅವರು ನಮ್ಮ ಜೊತೆ ಇದ್ದಾರೆ. ಹರೀಶ್ ಕಶ್ಯಪ್ ಅವರೇ, ಕಾವೇರಿ ತೀರ್ಥೋದ್ಭವ ಆಗಿದೆ, ಈಗ ಏನು ಹೇಳಕ್ ಬಯಸ್ತೀರಿ? ಪುಣ್ಯಕರವಾಗಿರ್ತಕ್ಕಂಥದ್ದು ಅಂತ ಸಂಕ್ಷಿಪ್ತವಾಗಿ ಅದರ ಹಿನ್ನೆಲೆ ಈ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ. ಈ ತಿಂಗಳು ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ದರ್ಶನವನ್ನು ಮಾಡಿ, ಇವತ್ತಿನ ಈ ತುಲಾ ಮಾಸದ ಪುಣ್ಯವು, ಕಾವೇರಿಯ ತೀರ್ಥೋದ್ಭವದ ಪುಣ್ಯವು ಶ್ರೀರಂಗನಾಥ ಸ್ವಾಮಿಯ ದರ್ಶನದಿಂದಲೂ ಕೂಡ ಪಡೀತಕ್ಕಂಥದ್ದು. ಮತ್ತು ಅದು ಮೋಕ್ಷದಾಯಕ ಕ್ಷೇತ್ರ. ಶ್ರೀರಂಗ ಪಟ್ಟಣ ಮತ್ತು ತಲಕಾವೇರಿ ಎರಡೂ ಕೂಡ ಅಲ್ಲಿ ಭಗಂಡೇಶ್ವರ ದೇವಸ್ಥಾನದಲ್ಲಿ ಈ ತಿಂಗಳು ಅಮಾವಾಸ್ಯೆ, ಚತುರ್ದಶಿ ಅಮಾವಾಸ್ಯೆಗಳ ಸಮಯದಲ್ಲಿ ನಿಮ್ಮ ಗತಿಸಿ ಹೋಗಿರ್ತಕ್ಕಂಥ ಪಿತೃಗಳಿಗೆ ಸಂಬಂಧದಲ್ಲಿ ಏನಾದರೂ ದಾನ ಧರ್ಮವನ್ನು ಮಾಡ್ತಕ್ಕಂಥದ್ದು, ತರ್ಪಣಗಳನ್ನು ಮಾಡ್ತಕ್ಕಂಥದ್ದು, ಇದೆಲ್ಲವನ್ನು ಶ್ರೀರಂಗಪಟ್ಟಣದಲ್ಲೂ ಮಾಡಿ, ಮತ್ತು ಸಾಧ್ಯವಾದರೆ ತಲಕಾವೇರಿ ಭಗಂಡೇಶ್ವರನ ಸನ್ನಿಧಾನಕ್ಕೆ ಹೋಗಿ ಕೂಡ ಈ ತಿಂಗಳು ಮಾಡಿದರೆ ಈ ಹಿಂದಿನವರಿಗೆ ಬೇಕಾಗಿರ್ತಕ್ಕಂತಹ ಏನಾದರೂ ಒಂದು ಋಣಗಳಿದ್ದರೆ ನಮ್ಮ ಗತಿಸಿ ಹೋಗಿರ್ತಕ್ಕಂಥ ಪಿತೃವರ್ಗಕ್ಕೆ ಅವರಿಗೆಲ್ಲರಿಗೂ ಸದ್ಗತಿ ಆಗ್ತದೆ ಅಂತ ಕೂಡ ಪುರಾಣಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಏನೋ ಕಾವೇರಿ ತೀರ್ಥ ಉದ್ಭವ ಆಯ್ತಂತೆ, ಟಿವಿಯಲ್ಲಿ ತೋರಿಸ್ಬಿಟ್ರು ಇವತ್ತು ಅಂತ ಅಷ್ಟು ಇದು ಬರೀ ಸುದ್ದಿಯ ವಿಷಯ ಅಲ್ಲ. ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ದಿನ ಕಾವೇರಿ ಮತ್ತು ಶ್ರೀರಂಗನಾಥನ ದರ್ಶನ ಈ ತಿಂಗಳೆಲ್ಲ ಮಾಡಬಹುದು. ವಿಶೇಷವಾಗಿ ಮೋಕ್ಷದಾಯಕ ಕ್ಷೇತ್ರ ಶ್ರೀರಂಗಪಟ್ಟಣ ಮತ್ತು ನಮಗೆ ನಮ್ಮ ಸೌಭಾಗ್ಯ.